ಪೇಂಟಿಂಗ್ಸ್ ಎಲ್ಲ ತುಂಬ ಕ್ಯೂಟ್ ಆಗಿದೆ. ಇದು ನೋಡಿ, ಫ್ರೆಂಡ್ಸಿಗೆ ಕೊಡಬೇಕಂದ್ರೆ ಫ್ರೆಂಡ್ಶಿಪ್ ಕೊಡ್ಬೋದು, ಯಾರು ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಹಸ್ಬೆಂಡಿಗೆ ಕೊಡ್ಬೋದು ಅಂದರೆ ಕೊಡ್ಬೋದು. ದೆನ್ ಫ್ಯಾಮಿಲಿಗೆ ಏನಾದ್ರು ಮನೆಯವ್ರಿಗೆ ಏನಾದ್ರು ಕೊಡ್ತೀನಿ ಅಂದರೆ ಕೊಡ್ಬೋದು. ಮತ್ತು ದೇವ್ರ ಫೋಟೋ ಕೂಡ ಇದೆ, ಗಣೇಶನ ಫೋಟೋ ಇದೆ. ಗೌರಿ ಗಣೇಶ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಸ್ಟಾಲ್ಸ್ ಇದೆ. ನೀವೇನಾದರೂ ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಯಾಕೇಜಸ್ ಎಲ್ಲ ಇದೆ, ನೀವು ಬಂದುಬಿಟ್ಟು ಬುಕ್ ಮಾಡ್ಕೋಬೋದು. ಏನಾದ್ರು ಡೀಟೇಲ್ಸ್ ಬೇಕು ಅಂತಂದರೆ ಥೈಲ್ಯಾಂಡ್ ಇದೆ ಫಸ್ಟಲ್ಲಿ, ಸೆಕೆಂಡ್ ಬಾಲಿ ಇದೆ. ನಾನು ಆಲ್ರೆಡಿ ಬಾಲಿಗೆ ಹೋಗಿ ಬಂದಿದ್ದೀನಿ. ನೋಡೋಣ, ಇಲ್ಲಿ 4 ಏನಿದೆ, ಈ 4ಕ್ಕೆ ಹೋಗೋಕ್ಕೆ ನನಗೂ ಇಷ್ಟನೇ. ಈ 4ರಲ್ಲಿ ನೆಕ್ಸ್ಟ್ ಯಾವ್ದು ಹೋಗ್ತೀನಿ ಅಂತ ಗೆಸ್ ಮಾಡಿ. ಬಾಲಿ ಆಗಿದೆ, ನೆಕ್ಸ್ಟ್ ಸಿಂಗಾಪುರ್, ದುಬೈ, ಥೈಲ್ಯಾಂಡ್. ಆ್ಯಕ್ಚುಲಿ ಇದು ನಂದು ನೆಕ್ಸ್ಟ್ ಲಿಸ್ಟಲ್ಲಿ ಇದೇ ಇರೋದು. ಈ ಸ್ಟಾಲಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ಯಾರಿ ಇದೆ, ಸ್ಯಾರಿ ಶಾಪ್ ಇದೆ, ತುಂಬ ಕಲರ್ಫುಲ್ ಆಗಿದೆ. ಮಕ್ಕಳಿಗೆ ಎಷ್ಟು ಕ್ಯೂಟಾಗಿರೋ ಬಟ್ಟೆ ಇದೆ ನೋಡಿ. ಏನಾದ್ರು ಡೆಕೋರೇಷನ್ ಮಾಡಬೇಕು ಅಂದರೆ, ದೇವ್ರ ಮನೆಗೆ ಏನಾದ್ರು ಪ್ರಾಡಕ್ಟ್ಸ್ ಬೇಕು ಅಂದರೆ ಡೆಕೋರೇಷನ್ಗೆ ತೊಗೋಬೋದು. ಇಲ್ಲೂ ಅಗೇನ್ ಜ್ಯುವೆಲ್ರೀಸ್ ಇದೆ, ತುಂಬ ಜ್ಯುವೆಲ್ರೀಸ್ ಇದೆ. ಕಲೆಕ್ಷನ್ ತುಂಬ ಲೈಕ್ ಯೂನಿಕ್ ಆಗಿದೆ. ಜ್ಯುವೆಲ್ರಿ ಕಲೆಕ್ಷನ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಟ್ರೈ ಮಾಡ್ಬೋದು, ಬಂದು ನೋಡ್ಬೋದು ನೀವು. ಬೇರೆ ಸ್ಟಾಲ್ ನಾವು ಪ್ರೀವಿಯಸ್ ನೋಡಿದ್ವಲ್ಲ, ಸೇಮ್ ರಿಪೀಟ್ ಆಗಿಲ್ಲ, ತುಂಬ ಡಿಫ್ರೆಂಟ್ ಇದೆ. ಒಂದು ಸ್ಟಾಲ್ಗಿಂತ ಒಂದು ಸ್ಟಾಲ್ ತುಂಬ ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಫುಲ್ ಡ್ರೆಸ್ ಕಲೆಕ್ಷನ್ಸ್ ಇದೆ ಇಲ್ಲಿ, ಚೆನ್ನಾಗಿದೆ. ಯಾವುದೋ ಬೊಟಿಕ್ ಅವರು ಇದು ಮಾಡಿರೋದು. ಇಲ್ಲಿ ಚೆನ್ನಾಗಿದೆ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ, ಪ್ರೈಸಿಂಗು ಚೆನ್ನಾಗಿದೆ ಅನಿಸ್ತಾ ಇದೆ ನೋಡಿ. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಬಂದು ಶಾಪ್ ಮಾಡ್ಬೋದು. ಬ್ಯಾಗ್ಸ್ ಎಲ್ಲ ಇದೆ, ಕ್ಯೂಟಾಗಿದೆ ಕಲೆಕ್ಷನ್ಸ್ ಎಲ್ಲ, ತುಂಬ ಡೀಸೆಂಟಾಗಿದೆ ಕಲೆಕ್ಷನ್ಸ್. ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ಲಿಪ್ಸ್ ನೋಡಿ ಎಷ್ಟು ಮರ್ಮೇಡ್ ಥರ ಎಲ್ಲ ಇದೆ, ಎಷ್ಟು ಕ್ಯೂಟಾಗಿದೆ. ಬೀಚ್ ವೆಕೇಷನ್ಗೆಲ್ಲ ಪರ್ಫೆಕ್ಟ್ ಆಗಿದೆ. ಇದು ಆ್ಯಕ್ಚುಲಿ ಟ್ರೆಂಡಿ ಡಿಸೈನ್ಸ್ ಎಲ್ಲ. ಇದು 2ನೇ ಜಾಗ ಕವರ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಪ್ಲೇ ವಿನ್ ಅಂತ ಏನೋ ಇದೆ, ಗೇಮ್ ಆಡಿದ್ರೆ ಇಲ್ಲಿ ವಿನ್ ಆಗ್ಬೋದು. ಇಲ್ಲಿ ಬಾಲ್ ಏನೋ ಬೌನ್ಸ್ ಮಾಡಿದ್ರೆ ಇದು ಮಾಡ್ಬೋದು. ತುಂಬ ಫುಡ್ ಸ್ಟಾಲ್ಸ್ ಇದೆ, ನೀವು ಆರಾಮಾಗಿ ಫುಡ್ ಟ್ರೈ ಮಾಡ್ಬೋದು. ನಿಮಗೆ ಯಾವ ಥರ ಬೇಕು ಫುಡ್ ಆ ಥರ ತಿನ್ಬೋದು. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಇದೆ ಅನಿಸಿದೆ, ಗೊತ್ತಿಲ್ಲ, ಬನ್ನಿ ಟ್ರೈ ಮಾಡೋಣ. ಸರ್, ಏನೇನು ಪ್ರಾಡಕ್ಟ್ ಸಿಗ್ತಾ ಇದೆ? ನಿಮ್ಮ ಪ್ರಾಡಕ್ಟ್ ಸ್ಪೆಷಾಲಿಟಿ ಏನಿದೆ? ಮ್ಯಾಮ್, ನಮ್ಮದು ಬಂದು ಬ್ರ್ಯಾಂಡ್ ಬಂದು ಬೆಲ್ಲಿ ಮೆಲ್ಟ್ ಅಂತ. ಸೊ ಇದು ಮೈಸೂರದೇ, ಬೇಸಿಕಲಿ ಮೈಸೂರು ಬ್ರ್ಯಾಂಡು. ಸೊ ಒಂದು 6 ಫ್ಲೇವರ್ಸ್ ಇದೆ ಮ್ಯಾಮ್. ಲೆಮನ್ನು, ಆರೆಂಜು, ಪುದೀನ, ಗ್ರೇಪು ಮತ್ತು ಫ್ರೂಟ್ ಬಿಯರು. ನಮ್ದೇನಂದ್ರೆ ಮ್ಯಾಮ್ ಸ್ಪೆಷಾಲಿಟಿ ಬೇರೆ ಥರ. ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಗೋಲಿ ಸೋಡಾ ಎಲ್ಲ ಇತ್ತು, ಅದು ಬಿಟ್ಟು ಬೇರೆ ಏನು ಮಾಡ್ಬೋದು ಅಂದಾಗ ಸೊ ಈ ಥರ ನಾವು ಮಾಡಿದ್ದು. ಇದು ಬಾಟಲ್ಸು ಮತ್ತು ಬ್ರ್ಯಾಂಡಿಂಗ್ ಎಲ್ಲ ಬೇರೆ ಥರ ಮಾಡಿದ್ವಿ. ಬಟ್ ಇದು ಇಲ್ಲ, ನಮ್ಮ ಫ್ಯಾಕ್ಟ್ರಿ ಇದೆ ಮ್ಯಾಮ್ ಮೈಸೂರಲ್ಲಿ. ಹಾಂ, ಸೊ ಆಲ್ ಓವರ್ ಕರ್ನಾಟಕ ಫುಲ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ವಿ. ಸೊ ಪ್ರತಿ ಎಲ್ಲ ಕಡೆ ಹೋಗ್ತಿದೆ, ಒಳ್ಳೆ ಮೂವ್ಮೆಂಟ್ ಆಗ್ತಿದೆ. ಇವಾಗ ರೀಸೆಂಟಾಗಿ ಒಂದು ವೋಡ್ಕಾ ಮಿಕ್ಸರು ಲಾಂಚ್ ಮಾಡಿದ್ದೀವಿ, ಸೊ ಬ್ಲೆಡಿ ಮಿಕ್ಸ್ ಅಂದ್ಬಿಟ್ಟು. ಸೊ ಜನ ಎಲ್ಲ ಅದೇ ನಿಮ್ಮ ಪರವಾಗಿ ಜನಕ್ಕೆ ಹೇಳಿ ಮ್ಯಾಮ್, ಸ್ವಲ್ಪ ಟ್ರೈ ಮಾಡೋಕ್ಕೆ. ಏನಾದ್ರು ಮೈಸೂರು ಸಂತೆಗೆ ಬಂದರೆ ಈ ಸ್ಟಾಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಟ್ರೈ ಮಾಡಿ ಹೇಗಿದೆ ಅಂತ ಇವ್ರಿಗೆ ನಿಮ್ಮ ಒಪಿನಿಯನ್ನ ತಿಳಿಸ್ಕೊಡಿ. ತುಂಬ ಬಿಸಿಲಿದೆ, ಸೊ ನೀವು ಆರಾಮಾಗಿ ಬಂದು ಈ ಸ್ಟಾಲಲ್ಲಿ ನೀವು ಇದು ಗಾವನ್ನ ಟ್ರೈ ಮಾಡ್ತಾ ಇದ್ದೀನಿ ನಾನು. ನೀವು ಬಂದರೆ ನಿಮ್ಗೆ ಯಾವ ಫ್ಲೇವರ್ ಬೇಕು, ತುಂಬ ಫ್ಲೇವರ್ಸ್ ಇದೆ, ನಿಮ್ಗೆ ಯಾವ್ದು ಬೇಕು ಟ್ರೈ ಮಾಡ್ಬೋದು. ತುಂಬ ರಿಫ್ರೆಶ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೀವು ಬಂದು. ಈ ಬಿಸಿಲಿಗೆ ಪಕ್ಕ ಕರೆಕ್ಟಾಗಿದೆ, ಸೂಟಬಲ್ ಆಗಿದೆ. ಪಾಪು ಫುಲ್ ಎಕ್ಸೈಟ್ ಆಗಿದೆ ಡ್ರಿಂಕ್ನ ಟ್ರೈ ಮಾಡೋಕ್ಕೆ. ಫುಲ್ ಶೆಕೆ ಅಲ್ವಾ, ಸೊ ಕೋಲ್ಡ್ ಇರುತ್ತೆ. ಕೂಲ್ ಆಗಿದೆ, ಇಲ್ಲಿ ಸಮ್ಮರ್ ಥರ ಇದೆ, ಫುಲ್ ಬಿಸ್ತಿದೆ. ಸೊ ಆರಾಮಾಗಿ ಮಕ್ಕಳುಗಳು ಟೇಸ್ಟ್ ಮಾಡ್ಬೋದು. ಪಾಪು ಕೇಳ್ತಾನೆ ಇಲ್ಲ, ಕೊಡಿ ಕೊಡಿ ಅಂತ ತುಂಬ ಫೋರ್ಸ್ ಮಾಡ್ತಿದ್ದಾರೆ. ಬಟ್ ತುಂಬ ಕೋಲ್ಡ್ ಇದೆ, ಸೊ ಅದಕ್ಕೆ ಅವರು ಒಂದು 2 ಮಿನಿಟ್ಸ್ ಕೊಡ್ತೀನಿ ಅಂತಾರೆ. ಬಟ್ ಪಾಪು ಫುಲ್ ಎಕ್ಸೈಟ್ ಆಗಿದೆ ಕುಡಿಯೋಕ್ಕೆ. ಇಲ್ಲಿ ಬಂದರೆ ನಿಮಗೆ ತುಂಬ ಫುಡ್ ಸ್ಟಾಲ್ಸ್ ಇದೆ. ನಿಮಗೆ ಬಂದರೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ಥರನೂ ಇದೆ, ಚಾಟ್ಸ್ ಇದೆ, ಮತ್ತು ಐಸ್ ಕ್ರೀಮ್ ಶಾಪ್ಸ್ ಇದೆ. ಐಸ್ ಕ್ರೀಮ್ ಶಾಪ್ಸೇ 2-3 ಇದೆ, ಜ್ಯೂಸ್ ಸೆಂಟರ್ ಇದೆ, ಮತ್ತು ಫುಡ್ ಆರಾಮಾಗಿ ತಿನ್ಬೋದು. ಬಿಸಿಲಿಗೆ ಜಾಸ್ತಿ ಐಸ್ ಕ್ರೀಮ್ ಶಾಪ್ಸ್ ಇದೆ. ಬಂದಿರೋರು ಫುಡ್ ತಿನ್ನೋಕ್ಕಾಗಿಲ್ಲ ಅಂದರೂ ಜಸ್ಟ್ ಐಸ್ ಕ್ರೀಮ್ ಮಾತ್ರ ತಿನ್ಕೊಂಡು ಹೋಗ್ಬೋದು. ಇನ್ ಕೇಸ್ ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಇಲ್ಲಿ ಆರಾಮಾಗಿ ಸ್ನ್ಯಾಕ್ಸ್ ಥರ ತಿನ್ಬೋದು ಏನಾದರೂ. ಈ ಕೊಟ್ಟೆ ಪುಳಿಯೋಗರೆ ತೊಗೊಂಡ್ವಿ ಈ ಸ್ಟಾಲಲ್ಲಿ. ಟೇಸ್ಟ್ ಹೇಗಿದೆ ನೋಡೋಣ. ಚೆನ್ನಾಗಿದೆ ಅನಿಸಿದೆ. ಮೊಸರನ್ನ ಮತ್ತು ಪುಳಿಯೋಗರೆ ಸೆಟ್ ಮಾಡಿದ್ದಾರೆ, ಮತ್ತು ಪುಳಿಯೋಗರೆ ಪೌಡರ್ ಕೂಡ ಅವೈಲಬಲ್ ಇದೆ. ನಿಮ್ಗೆ ಏನಾದ್ರು ಪುಳಿಯೋಗರೆ ಪೌಡರ್ ಬೇಕು ಅಂದರೆ ತೊಗೋಬೋದು. ಮೇಲ್ಕೋಟೆ ಪುಳಿಯೋಗರೆನ ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಟೇಸ್ಟು. ಸೇಮ್ ಮೇಲ್ಕೋಟೆಲಿ ಹೇಗಿರುತ್ತೆ ಅದೇ ಥರನೇ ಇದೆ. ₹70 ಆಗುತ್ತೆ ಪುಳಿಯೋಗರೆಗೆ. ಆರಾಮಾಗಿ ಒಬ್ಬರು ತಿನ್ಬೋದು, ಹೊಟ್ಟೆ ತುಂಬುತ್ತೆ ಅಂತ ಅನಿಸುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಸ್ಟಾಲ್ಸ್ ಇದೆ. ನಾನಿಲ್ಲಿ ಅಲ್ಲಿ ಬಾಂಬೆ ಕುಲ್ಫಿ ಇದೆಯಲ್ಲ, ಇಲ್ಲಿ ಪ್ರಮೋಷನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮೇವಾ ಅಂತ ಒಂದು ಶಾಪ್ ಇದೆ, ಡ್ರೈ ಫ್ರೂಟ್ಸ್ದು. ರೀಸೆಂಟಾಗಿ ಮೇವಾ ಶಾಪಲ್ಲೂ ನಾನು ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ಯಾವುದು ನಾನು ಪ್ರಮೋಷನ್ ಮಾಡಿರೋ ಶಾಪ್ಸ್ ಯಾವುದು ಕಾಣಿಸ್ತಾ ಇಲ್ಲ, ಸದ್ಯಕ್ಕೆ ಇಷ್ಟೇ ಇರೋದು. ಈವ್ನಿಂಗ್ ಟೈಮ್ ಏನಾದರೂ ಕಾನ್ಸರ್ಟ್ ಅಥವಾ ಮ್ಯೂಸಿಕಲ್ ನೈಟ್ ಥರ ಏನಾದರೂ ಇರುತ್ತೆ, ಯಾರಾದರೂ ಸಿಂಗರ್ ಬಂದು ಏನಾದರೂ ಸ್ಪೆಷಲ್ ಆಗಿರೋ ಅಕೇಶ್ನಲ್ ಇವೆಂಟ್ ಥರ
ಆರಾಮಾಗಿ ಹಾಡು ಹೇಳ್ಕೊಂಡು ಒಳ್ಳೆ ಜನರಿಗೆ ಒಳ್ಳೆ ವೈಬ್ ಕೊಡ್ತಾರೆ ಅಂತ ಅನ್ಕೋತೀನಿ. ನಾನು DJ ಯಾರಾದರೂ ಕರೆಸ್ಬಿಟ್ಟು ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಈವ್ನಿಂಗ್ ಬಂದರೆ ಇಲ್ಲಿ ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಇರ್ಬೋದು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಫುಲ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಫುಡ್ ಕೂಡ ಇದೆ, ಆ್ಯಕ್ಟಿವಿಟೀಸ್ ಕೂಡ ಇದೆ, ಮತ್ತು ಶಾಪಿಂಗ್ ಆರಾಮಾಗಿ ಮಾಡ್ಬೋದು. ಸೊ ಅದಕ್ಕೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಶಾಪ್ ಮಾಡ್ಬೋದು. ಬರುವಾಗ ಎಲ್ಲರೂ ಒಂದು ಬ್ಯಾಗ್ ತೊಗೊಬರೋದು ಬೆಟರು. ಈಗ ಬ್ಯಾಗ್ ಈಗೇನೆ ತುಂಬ ಶಾಪ್ ಮಾಡ್ತೀರಾ, ಸೊ ಬ್ಯಾಗ್ ತೊಗೊಬಂದರೆ ಆರಾಮಾಗಿ ನೀವೇನು ಶಾಪ್ ಮಾಡ್ತೀರಾ ಎಲ್ಲ ತುಂಬ್ಕೊಂಡು ಹೋಗ್ಬೋದು. ತುಂಬ ಜನರು ನಿಮ್ಮ ರೀಲ್ಗೆ ಕಾಯ್ತಾ ಇದ್ದೀವಿ ಅಂತ ಹೇಳಿದ್ರು, ಬೇಗ ಪೋಸ್ಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರು. ತುಂಬ ಜನ ನಾವು ನಿಮ್ಮ ಹತ್ರ ಪ್ರಮೋಷನ್ ಮಾಡಿಸಿದ್ದೀವಿ, ಮಾಡಿಸ್ಬೇಕು ಅಂತ ತುಂಬ ಜನ ಕಂಡಿದ್ದು ಮಾತಾಡ್ಸಿದ್ರು. ಸೊ ನಂಗೆ ಅದೇ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಎಂಟರ್ ಆಗಿದ್ದು ಫಸ್ಟ್ ಸ್ಟಾಲಲ್ಲೇ ನನ್ನ ಕಂಡಿಡಿದ್ರು. ಫಸ್ಟ್ ಸ್ಟಾಲಲ್ಲೇ ಅವರು ಪೂರ್ಣ ನೆನಪಿದ್ದೀನ ನಾನು ಅಂದರೆ ನನಗೆ ಅವರು ಒಂದು ಪ್ರಮೋಷನ್ ಕೊಟ್ಟಿದ್ರು, ಬಟ್ ಅವರೇ ಅಂತ ಗೊತ್ತಿರಲಿಲ್ಲ. ಸೊ ಅವರು ಕಂಡಿಡಿದ್ರು. ಮತ್ತು ಇನ್ನೊಬ್ಬರು ಯಾವಾಗ ಪೋಸ್ಟ್ ಮಾಡ್ತೀರಾ ಈ ರೀಲ್ನ ಅಂತ ಕೇಳಿದ್ರು. ಸೊ ನನಗೆ ಖುಷಿ ಆಯಿತು. ಅವ್ರ ಸ್ಟಾಲ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಈ ಥರ ಪಬ್ಲಿಕಲ್ಲಿ ಇಷ್ಟೊಂದು ಜನದ ಮಧ್ಯೆ ಬಂದು ಇಷ್ಟೊಂದು ಜನ ನನ್ನ ಕಂಡಿಡ್ದು ಮಾತಾಡಿಸ್ತಿದ್ದಾರೆ. ಸೊ ನಂಗೆ ಅದು ತುಂಬ ಖುಷಿ ಆಯಿತು. ಸ್ವಲ್ಪ ಮೊಸರನ್ನ ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ಯಾಕೆಂದ್ರೆ ತುಂಬ ಬಿಸಿಲಿದ್ದಿಲ್ಲ. ಮೊಸರನ್ನ ತಿಂದರೆ ತಪ್ಪು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಲಾಗಿ ತಿನ್ನೋಣ. ತುಂಬ ಬಿಸಿಲಿದೆ, ಅದಕ್ಕೆ ಮೊಸರನ್ನ ತಿನ್ನೋಣ ಅಂತ ತೊಗೊಳ್ತಾ ಇದ್ದೀವಿ. ಮೊಸರನ್ನ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ಕಾರ್ಗೆ ಹೋಗಿ ತಿನ್ನೋಣ ಅಂತ ಅನ್ಕೋತಿದ್ವಿ, ಯಾಕೆಂದರೆ ತುಂಬ ಬಿಸಿಲಿದಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೆ ಕಾರ್ಗೆ ಹೋಗ್ಬಿಟ್ಟು ತಿಂತೀವಿ. ಎಲ್ಲ ಮುಗೀತು, ಇವಾಗ ಮನೆ ಕಡೆ ಹೊರಡಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಜ್ಜಿ ಇದೆ, ಎಲ್ಲ ಕಡೆ ಇರುತ್ತೆ ಎಕ್ಸಿಬಿಷನಲ್ಲೆಲ್ಲ, ನಿಮ್ಗೆ ಗೊತ್ತೇ ಇದೆ. ಸೊ ಇವಾಗ ನಂದು ಇವತ್ತಿನ ವ್ಲಾಗ್ ಮುಗೀತು. ಸೊ ಇವಾಗ ಹೊರಡಬೇಕು. ಲೆಟ್ಸ್ ಗೋ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮೈಸೂರು ಸಂತೆ. ಓಕೆ ಬಾಯ್. ಕಂಪ್ಲೀಟ್ ವಿಡಿಯೋನ ನೋಡಿ ಬೇಗ ಬಂದು ಮೈಸೂರು ಸಂತೆನ ವಿಸಿಟ್ ಮಾಡಿ. ಆಗಸ್ಟ್ 22, 23, 24 ಇರುತ್ತೆ. ಸೊ ಮರಿಬೇಡಿ. ಫೈನಲಿ ಒಂದು 2 ಅವರ್ ಆಯಿತು ಅನ್ಕೋತೀನಿ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಯಾಕೆಂದರೆ ತುಂಬಾ ಬಿಸಿಲಿದೆ, ತುಂಬ ಸೆಕೆ ಆಗ್ತಾ ಇದೆ. ಕಾರಿಗೆ ಬಂದ ತಕ್ಷಣ AC ಆನ್ ಮಾಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಎಡಿಟಿಂಗ್ ಮಾಡಿ ಕಂಪ್ಲೀಟಾಗಿ ಇವಾಗಲೇ ಪೋಸ್ಟ್ ಮಾಡಬೇಕು. ಯಾಕೆಂದರೆ ಜನ ಈಗಲೇ ನೋಡಿದ್ರೆ ಬರೋದು. ಸೊ ಯಾಕೆಂದರೆ ನಾಳೆ ನಾಡಿದ್ದು 2 ದಿನ ಇದೆ, ಇವತ್ತು ಮತ್ತು ನಾಳೆ ನಾಡಿದ್ದಿದೆ. ಸೊ ಅದಕ್ಕೆ ಇವತ್ತು ಹಾಕಿದ್ರೆ ಅದು ಯೂಸ್ಫುಲ್ ಆಗುತ್ತೆ. ನಾನು 2-3 ಡೇಸ್ ಆದಮೇಲೆ ಹಾಕಿದ್ರೆ ಅದು ಯಾರಿಗೂ ಯೂಸ್ಫುಲ್ ಆಗೋಲ್ಲ. ಸೊ ಅದಕ್ಕೆ ನಾನು ಇವಾಗಲೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ರಿಗಾರ್ಡಿಂಗ್ ಏನಾದರೂ ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.